ನಾನು 93ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಇವತ್ತು 92 ಮುಗಿದು 90 ಪ್ರಾರಂಭಿಸಿ. ಈಗ ನೀವು ಮುಂದೆ ಕೂತಿದ್ದೇನೆ, ಈ ಕೇಕ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡ್ಲಿಕ್ಕೆ ಆ ಕಡೆ ಎತ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ಲ ಅದೇನು ಉಳಿಯುತ್ತೋ ಅವರಿಗೆ. ಆಯ್ತು, ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ. ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ. ಮುಂದೇನು ಅಂತ ನೀವು ಕೇಳಿದ್ರೆ, ನನ್ನ ಸ್ವಭಾವ ಕೂತ್ಕೊಳ್ಳೋದು, ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೀನಿ. ಅದಕ್ಕಿಂತ ಹೆಚ್ಚು ಹೇಳೋದು. ನಾನು ತಾವಿವತ್ತೆಲ್ಲ ಬಂದಿದ್ದೇವೆ, ನಿಮಗೆ ತುಂಬಾ ಆಭಾರಿಯಾಗಿದ್ದೇನೆ. ಒಂದು ಸಮಾಧಾನ ಏನಂದ್ರೆ, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ, ಹೋಮ್ ಮಿನಿಸ್ಟರ್ಗೆ ಬಿಡುವಿಲ್ಲದ ಕಾರ್ಯಕ್ರಮ. ಅವರು ನನ್ನ ಬಗ್ಗೆ ನಾಲ್ಕು ಪ್ರೋತ್ಸಾಹದ ಮಾತನ್ನ ಆಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ, ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ. ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ. ಮನೆಗೆ ಹೋಗಿಲ್ಲ ನಾನು. ನಮ್ಮ ಜವರೇಗೌಡರು ಬಗ್ಗೆ ಇನ್ನೂ ಕೆಲವು ಸ್ನೇಹಿತರು ಅಂದಾರೆ, ಎಲ್ಲ ಬುಕ್ಕೆ ಹಾರ. ನನ್ನ ಸ್ನೇಹಿತ ಅವನು ಪ್ರತಿನಿತ್ಯ ಮನೆಗೆ ನೀವಲ್ಲ ಹೂ ಕಳಿಸ್ತಾನೆ, ಮನೆಗೆ ಹೂ ಕಳಿಸ್ತಾನೆ. ಇವರೆಲ್ಲ ಹಳೆ ಸ್ನೇಹಿತರು. ಅದರಿಂದ ಅವರೆಲ್ಲರ ಹೆಸರು ಹೇಳಲಿಲ್ಲ. ತಿಪ್ಪೇಸ್ವಾಮಿ ಅವರಿಗೆ ಇವತ್ತು ಮದುವೆಗೆ ಚಿಕ್ಕಮಗಳೂರಿಗೆ ಹೋಗಬೇಕಾಗಿತ್ತು. 25ನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗನ ಮಗಳ ಮಗ ಆ ಮದುವೆ ಇಲ್ಲೇ 25ನೇ ತಾರೀಕು. ಅದರಿಂದ ತಿಪ್ಪೇಸ್ವಾಮಿ ಅವರಿಗೆ ಹೇಳಿದೆ, ನಾನು ಇರ್ತೇನೆ, ನೀವು ಇರಿ, ದಯಮಾಡಿ ಆಫೀಸ್ಗೆ ಬಂದು ಹೋಗುವುದು ಅಂತ ನನ್ನ ಆಸೆ ಇದೆ. ಅದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸ್ತೇನೆ. ನೀವೆಲ್ಲ ಬಂದಿದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.